ಮಾಸ್ತರು ನನಗೊಂದು ಮಾತಂದ್ರ ಅವ್ರು ಏನಂದ್ರಿಪ್ಪ? ಹೊತ್ತೊಳೆ ಮಗನ ಅಂದ್ರ ಅವ್ರು. ಅಯ್ಯಪ್ಪ, ತಾವೆಲ್ಲ ಕೇಳಿರಿ. ಹೊತ್ಸೊಳೆ ಮಗಾರಿನ ಸಭಾದಾಗ ನಿತ್ಯವರ ಮಾಯಕ್ ನಮ್ಮ ಕೈಯಾಗೈತಿ ಆಯ್ತಲ್ರಿಪ್ಪ. ಮತ್ತ ಒಂದ ಹೆತ್ತ ಮಾತೆಗೆ ಸುಳಿ ಮಗ ಅತ್ತಿ ಅಂದ್ರ ನಿನ್ಗೆ ಯಾನ್ ಹಚ್ಚಬೇಕಾಗ್ಯದ ನನಗ್ ಗೊತ್ತಿಲ್ಲ. ಹೇಳ್ರಿ ಅಲ್ಪ, ಏನ್ ಹಚ್ತಾರ ಹಚ್ರಿ. ಹೇಳ್ತಾನ ನಾನು ಕಾಕಾ ಆಗಿ ನಿನಗ್ ಮಾತಾಡಿನ ಅಂತೇಳಿ. ಹೌದು. ನನಗೆ ಬೇಯಪ್ಪ. ಹಾ, ಮತ್ತ ನನಗ್ ನೀ ಹುಟ್ಟಿ ನಿನಗ್ ನಾ ಹುಟ್ಟಿನ. ಹೌದು. ನನಗ ಹುಚ್ಚುಳಿ ಮಗ ಅಂದ್ರ ನೀ ಎಲ್ಲಿ ಹೋಗಿ ಮುಟ್ತಾನೆ. ಹೌದು ಅಂದ್ರ ಯಾನು ಏನ್ರಿ? ನಮಗ್ ತಿಳಿಲಿಲ್ರಿ ಇದು. ತಿಳಿದಿಲ್ಲ. ಎಳ್ಳಿನೊಳಗ ಎಣ್ಣೆದ. ಹೌದಾ? ಎಳ್ಳಿನೊಳಗೆ ಎಣ್ಣೆದ ಯಾರ ಕಣ್ಣಿಗೆ ಕಂಡೈತೇನು? ಕಂಡಿಲ್ಲ. ಕಂಡಿಲ್ಲ. ಹಿಂಗ ನಮ್ಮ ನಿಮ್ಮೆಲ್ಲಾರ ಹೃದಯದೊಳಗೂ ಬೆಂಕಿ ಅದ. ಆಯ್ತಲ್ರಿಪ್ಪ. ಈ ಬೆಂಕಿ ಎಂದರೆ ನಮ್ನ ಸುಟ್ಟೈತೇನು? ಹೌದು. ಸುಟ್ಟಿಲ್ಲ. ದೂದ್ ಮೇ ಗೀ ಹೈ ಓಬಿ ಮಗರ್ ದಿಕ್ತಾನೆ. ಹೌದು. ಹಾಲಿನೊಳಗ ತುಪ್ಪದ. ತುಪ್ಪದ ಕರೆ ತುಪ್ಪ ತೆಗಿಬೇಕಾರ ಕಷ್ಟದ. ಕಷ್ಟ ಅದರಿ. ಹಾಲು ಹಿಂಡಿ ಕಾಸಿ ಹೆಪ್ಪ ಹಾಕಿ ಕಡಗೋಲಿನಿಂದ ಕಟ್ಟದಾಗಿ ಬೆಣ್ಣೆ ಬರ್ತದ. ಮಜ್ಜಿಗೆ ಮಾಡಿ ಅದೇ ಬೆಣ್ಣೆ ಒಯ್ದು ಒಲಿ ಮೇಲೆ ಕಾಸಿದ ತುಪ್ಪ ಆಗ್ತದ. ಹೌದು. ಅದೇ ತುಪ್ಪ ತಂದ ವಿಠ್ಠಲ ದೇವರ ಮುಂದೆ ಅಥವಾ ಭಗವಂತನ ಮುಂದೆ ದೀಪ ಹಚ್ಚ ದೀಪ ಹತ್ತದಲ್ರಿ. ಇದು ಎಲ್ಲಾ ಎದುರಾಗ ಹುಟ್ಟ್ಯದ. ಹಾಲ್ನಾಗೆ ಹುಟ್ಟ್ಯದ. ಹಾಲ್ನಾಗೆ ಹುಟ್ಟ್ಯದ. ಅದೇ ತುಪ್ಪ ಒಯ್ದು ಹೌದು ಹೊಳ್ಳೆ ಹಾಲಿನಾಗ ಕೂಡ್ತೈತೇನು? ಕೂಡಲ್ರಿ. ಕೂಡಂಗಿಲ್ಲ. ಹಿಂಗ ಹೌದು. ಮನುಷ್ಯನಿಗೆ ಮೊದಲು ಏನ್ ಬೇಕು? ಸಂಸ್ಕಾರ ಬೇಕು. ಸಂಸ್ಕಾರ ಬೇಕು. ಸಂಸ್ಕಾರ ಇತ್ತ ಒಂದ ಒಳ್ಳೆಯ ವಿಚಾರಗಳನ್ನಾಗಿ ಹೊರಗೆ ಬರ್ತಾವಲ್ರಿ. ಇವತ್ತ ಭಗವಂತ ಶ್ಯಾವಳ ಗ್ರಾಮದಲ್ಲಿ ಹೌದು ಮಹಾತ್ಮರ ಅವತ್ತ ತುಳಿದಿಟ್ಟಿರ್ತಕ್ಕಂತ ಭೂಮಿ. ಹೌದು. ಆ ಭೂಮಿಯಾಗ ನಾವು ಬಂದೇವಂದ್ರ ಇಲ್ಲಿ ಏನಾಗಬೇಕಾಗ್ಯದ? ವಿಷಯ ಬಂಗಾರ ಆಗಿ ಹೊರಹೊಮ್ಮಬೇಕಾಗ್ಯದ. ಹೌದು. ವಿಷಯ ವಿಷ ಆಗಬಾರದು. ಹೌದು. ಉಭಯ ತಂಡದವರು ಸಾಕಷ್ಟು ಮಾರ್ಮಿಕವಾಗಿರ್ತಕ್ಕಂತ ವಿಚಾರಗಳನ್ನೆಲ್ಲ ತಮ್ಮ ಮುಂದೆ ಪ್ರತಿಪಾದನೆ ಮಾಡಾರಲ್ರಿ. ಗುರು ಅನ್ನತಕ್ಕಂತ ಹೆಂಗದಾನ ಅಂತಕ್ಕಂತ ಮಾತನ್ನ ಹೇಳ್ತಾ ಬಂದಾರಿ. ಶಿಷ್ಯ ಅಂತಕ್ಕಂತ ನಮ್ಮ ಪಾಲಕ್ ಅದ. ಹೌದಲ್ರಿ. ಹೇಳ್ರಿ ಉಭಯ ತಂಡದವರು ಏನ್ ಹೇಳಿದ್ರಿ? ಇಲ್ಲ, ಭೂಮಿ ಮ್ಯಾಲ ಹಿಂಗ ಗುರು ಶಿಷ್ಯ ಪರಂಪರೆ ಅಧಿಕವಾಗಿ ಉಳ್ದೈತೆ ಅಂತಕ್ಕಂತ ಮಾತು ಹೇಳಿದ್ರಲ್ರಿ. ಬಹಳ ಸತ್ಯ ಮಾತ. ಈ ಭೂಮಿ ಮ್ಯಾಗಿಂದ ಮಾತುಗಳ ವಿಚಾರಗಳ ಇವ್ರ ಬಾಯಿಲೆ ಬರ್ಲಾಕತ್ತಾವ್ರಿ. ಮೊದಲ ಭೂಮಿನೇ ಇಲ್ರಿ. ಶೂನ್ಯ ಸಂಪಾದನೆ ಹಚ್ಚಿಕ್ ಎಲ್ಲಿ ಬಂದೀವಿ ನಾವು? ಎಲ್ಲಿರಿ? ಮಹಾರಾಷ್ಟ್ರ ಗಡಿನಾಡ ಅಂದೇವಾಡಿ ಮಗ್ಲಾಗೆ ಬಂದದೀವು. ಹೌದು. ಅಂದೇವಾಡಿ ಗಬಿಷ್ಯ ಮುತ್ಯ ಒಂದು ಸಾಹಿತ್ಯ ಮಾಡ್ಯಾನ. ಏನು ಮಾಡ್ಯಾರ್ರಿ? ಅಂಡ ಪಿಂಡ ಬ್ರಹ್ಮಾಂಡ ಶೋಧಿಸಿ ಬೈಲ ಇತ್ತು ಆಗ. ಬೈಲಿಗೆ ಬೈಲ ಹೆಪ್ಪಗಟ್ಟಬೇಕಾರ ಹೌದು. ಪರಮಾತ್ಮನ ಶಿಷ್ಯ ಯಾರು? ಆದಿ ನಂದಿ ಬಸವ. ಆದಿ ನಂದಿ ಬಸವ ತನ್ನ ಕೈಲಾಸ ಇರ್ತಕ್ಕಂತ ಪಾದವನ್ನ ಈ ಹೆಪ್ಪು ಕೊಡ್ಲಾಕ ನೀರಿನಾಗಿಟ್ಟ. ಹೌದು. ಆ ಚುಟುಗೂರದಿಂದ ಹೆಪ್ಪಗಟ್ಟಿ ಭೂಮಿ ತಯಾರಾಯ್ತು. ಮತ್ತ ಭೂಮಿ ಗುರುವಿನಿಂದ ತಯಾರಾಗೈತಿ, ಶಿಷ್ಯನಿಂದ ತಯಾರಾಗೈತಿ. ಪ್ರಕಾಶ ಹೇಳ್ರಿ. ಈ ಕಡೆ ಹೆಂಗಾಗ್ಯದಾರ? ನೀ ಮಾತಾಡೋದಗದ. ಹೌದು. ಈ ಕಡೆ ಮಾತಾಡ್ಲಿಕ್ಕೆ ಬೇಡ. ತಳಕ್ಕೆ ಬಾ ಅಂದ್ರೆ ತಳದಾಗೆ ಬರ್ನು. ತಳಕ್ಕೆ ಬರ್ತೇವೆ. ಈ ಭೂಮಿ ಮ್ಯಾಗಿಂದ ನೀ ಮಾತಾಡ್ಲಿಕ್ಕತ್ತಿ. ಭೂಮಿ ನಿರ್ಮಾಣ ಆಗ್ಬೇಕಾರ ಆದಿ ನಂದಿ ಬಸವ ಚುಟುಗೂರ್ ಇಟ್ಟಾನ. ಆ ಚುಟುಗೂರದಿಂದ ಏನಾಗ್ಯದ? ಬೇರ್ ತಯಾರಾಗ್ಯದ. ಹೌದು. ಅರಿಶಿಣ ಬೇರಕ್ಕೆ ಭಂಡಾರತ್ತಾರ. ಹೌದಾ? ಈ ಭೂಮಿಗೆ ಹೆಪ್ಪ ಕೊಡ್ಬೇಕಾದ್ರ ಮೊದಲು ಶಿಷ್ಯನ ಕಾರಣದಾನ. ಹೌದು. ಅದಕ್ಕ ನಿಜಗೂಣಿ ಶಿವಗಳು ಒಂದು ಕಡೆಯಿಂದ ಮಾತು ಹೇಳ್ತಾರ. ಏನ್ ಹೇಳ್ತಾರಿಪ್ಪ ಮಾತ? ಏಕಮೂರ್ತಿ ತ್ರಿಕಾರ ಭಾಗಂ. ಒಂದೇ ಮೂರ್ತಿ 3 ಭಾಗ ಆಯ್ತು. ಏಕಮೂರ್ತಿ ತ್ರಿಕಾರ ಭಾಗಮ್ಮ. ಉಖಾರ ಗುರೂಪಕ. ಹೌದು. ಮಕಾರ ಜಂಗಮಾಗ್ನೇಯ. ಓಂಕಾರೇಶ ಪರಶಿವ. ಅಖಾರವೆಂದ್ರೆ ಲಿಂಗನೇ ಹುಟ್ಟಿ ಪರಬ್ರಹ್ಮ. ಅಖಾರವೆಂದ್ರೆ ಜಂಗಮನೇ ಪಾದವೇ ವಿಷ್ಣು. ಶಿರಸ್ಸೇ ಶ್ರೀ ರುದ್ರ ಅಂತ ಹೇಳ್ತಾರ. ಮತ್ತ 3 ಅಲ್ಲೇ ಅದಾವ ಇಲ್ಲಿ. ಮತ್ತೆ ಈ ಕಡೆ ಬಂದಾಗ ಯಾವ? ಹೌದು. ಒಂದ ಮಾತು ಹೇಳ್ರಿ. ಇವತ್ತ ಶ್ಯಾವಳ ಗ್ರಾಮದಾಗ ಮಠದಾಗ ಮಾತಾಡ್ರ. ಯಾವಾಗ ಈ ಮಠಕ್ಕೆ ಬಂದೀನಿ ಅಂದ್ರ ಯಾವಾಗ ಬಂದಿರಿ? 1997 ಮಟ್ಟಕ್ಕೆ ಬಂದಾವ. 97 ಬಂದಿರಿ? 97. ಹೌದಾ? ಅವಾಗ ನಾ ಕುಲಕರ್ಣಿ ಅವ್ರ ಮೇಳದಾಗಿದ್ದಾವ. ಹೌದು. ಆಗಿನ ಟೈಮ್ಕಿ ಮಠಕ್ಕೆ ಬರ್ಲಾಕತ್ತೀವಿ. ಅವಾಗ ಹಿಡಿದ ನಮಗ ಶ್ಯಾವಳದಾಗ ಗೌಡ್ರ ಪರಿಚಯ ಅದಾರ. ಅಂದೇವಾಡಿ ಮುತ್ತೆ ಅಂತ ಸಾಕಷ್ಟು ಬರ್ತೀವಿ. ಅಲ್ಲೇ ಕೂಡಲಾಗ ಮಗಲಾಗ ನಮ್ದೊಂದು ಮೇಳು ಅದ. ನಿಮ್ದು ಇರ್ಲಿ. ಇಲ್ಲಿ ಕುತ್ತಾವ್ರಿಗೆ ವಿಷಯ ಹೆಂಗ ಆಗ್ಬೇಕಂದ್ರ ಹೆಂಗ್ರಿ? ಕಲ್ಲು ತಿಂದಂಗ ಆಗ್ಬಾರ್ದು.
ಕಲ್ಲು ಸಕ್ರಿ ತಿಂದಾಗ ಕಲ್ಲ ಸಕ್ಕರೆ ತಿಂದಂಗ ಒಂದು ಆಗ್ಬೇಕೇನ್ರಿ ಮಾತು ಹೇಳುದ ಹೌದು ಹೇಳ್ರಿ ತಾವೆಲ್ಲರೂ ಗುರು ಮತ್ತು ಶಿಷ್ಯನ ಬಗ್ಗೆ ಕೇಳಕತ್ತೀರಿ. ಹೌದು ಏನೋ ಇವತ್ತ ಜ್ಞಾನದ ರಾಶಿ ನಡೆದಾಗ ನಡ್ದದಲ್ರಿ ಶಿಷ್ಯನ ಶಕ್ತಿ ಹೆಂಗೈತಿ ಒಂದು ಮಂದಿಗೆ ಹೇಳುದದ. ಹಾ ಹೇಳ್ರಲ್ಲ ಎಲ್ಲಿ ಎಲ್ಲಿ ಯಾವ ಬಿಜಾಪುರ ಗದಗ ಜಿಲ್ಲೆ ಹೌದು ಇದು ಗೊತ್ತೈತಿ ಬಿಡು. ಹಾ ಯಾಕಂದ್ರ ಯಾವ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ತಾಲೂಕಿನ ಚೊಳಕಾಪುರ ಗ್ರಾಮದಲ್ಲಿ ಒಂದು ಹುಡುಗ ಹುಟ್ಟಿ ಬಂದ. ಯಾರ್ರಿ ಹುಡುಗ ಹುಟ್ರ ಹಾ ಹೊಟ್ಟೆ ಆ ಕೂಸಿಗೆ ಸಿದ್ದಪ್ಪ ಅಂತೇಳಿ ನಾಮಕರಣ ಮಾಡ್ರು. ಹೌದು ಹುಡುಗಿ 8 ವರ್ಷ ನಾವಿದ್ದ ಅವ್ ಮನಿ ಬಿಟ್ಟ. ಬೆಟ್ಟ ಮನಿ ಬಿಟ್ಟು ಸಂಚಾರ ಮಾಡ್ತಾ ಎಲ್ಲಿ ಬಂದ? ಎಲ್ಲಿ ಹೋದ್ರಿ ರಾಯಚೂರ ಜಿಲ್ಲೆ ಲಿಂಗಸೂರ ತಾಲೂಕಿನ ಹೌದು ರಾಯಚೂರ ಜಿಲ್ಲೆ ಲಿಂಗಸೂರ ತಾಲೂಕಿನ ಗಜದಂಡ ಗುರುವಿನ ಮಠಕ್ಕೆ ಬಂದ. ಗುರುವಿನ ಮಟ್ಟಕ್ಕೆ ಬಂದ. ಬಂದು ಹುಡುಗ ಕೇಳ್ತಾನ, ಏನ್ ಕೇಳ್ತಾನ್ರಿ? ಗುರುನಾಥ ಹಾ ನನಗೆ ಯಾನರೇ ಒಂದ್ ಸ್ವಲ್ಪ ವಿದ್ಯಾ ನೀಡಿ ಹಾ ದೀಕ್ಷಾ ಕೊಟ್ಟು ನಿನ್ನ ಶಿಷ್ಯನ ಮಾಡ್ಕೊತ್ತೇಳಿ ಗುರುವಿನ ಪಾದ ಗಜದಂಡ ಗುರುವಿನ ಪಾದಕ್ಕೆ ಬಿದ್ದ. ಬಿದ್ದ ಅವಾಗ ಗುರುಗಳು ಹೇಳ್ತಾರ, ಏನ್ ಹೇಳ್ತಾರ್ರಿ? ಏ ತಮ್ಮ ಹಾ ನೀನ ಸಣ್ಣ ವಿದ್ದಿ ಹೌದು ಮತ್ತೆ ಯಾವ್ರವ ಇಲ್ಲಿಗೆ ಯಾಕೆ ಬಂದಿತ್ತೇಳಿ ಗುರುಗಳು ಕೇಳ್ತಾರ. ಗುರುಗಳು ಕೇಳಿದ್ರಿ ಅವ್ರು ಅಂತ ಹೇಳಿ. ಯಪ್ಪ ನನಗ ಊರ ಸೀಮಿ ಅನ್ಕೊಂಡಿಲ್ಲ, ಹಾ ಸಂಚಾರ ಮಾಡ್ತಾನೆ ಅಂತ ಯಾಕೆ ಬಂದಿನಿ, ಯಾರು ದಿಕ್ಕಿಲ್ಲ, ಕೂಳಿಗಿಡಿಯಾಗಿ ನಿನ್ನ ಮಟ್ಟಕ್ಕೆ ಬಂದಿನಿ ಅಂದ. ಹಾ ಅವಾಗ ಗುರುಗಳು ಹೇಳ್ತಾರ, ಏನ್ ಹೇಳ್ತಾರ್ರಿಪ್ಪ ಗುರುಗಳು? ನಿಮ್ಮಂತವ್ರಿಗೆ ದೀಕ್ಷಾ ಕೊಡ್ಲಿಕ್ಕೆ ಬರಂಗಿಲ್ಲ, ಬರಂಗಿಲ್ಲ. ನಿಮ್ಮಂತವ್ರಿಗೆ ದೀಕ್ಷಾ ಕೊಡ್ಲಿಕ್ಕೆ ಬರಂಗಿಲ್ಲ. ಹಾ ಮತ್ ಯಾರು ನಮಸ್ಕಾರ ಗೌಡ್ರು, ಯಾರು ದಿಕ್ಕಿಲ್ಲ ಕೂಳಿಗಾಡಿಯಾಗಿ ಬಂದಿನತ್ತಿ. ಹಾ ಮತ್ತ ನಿನಗೆ ಊಟ ಬೇಕಾಗಿತ್ತಾರ. ಹೌದು ಈ ಮಠದಾಗ ಒಂದ್ 20 ಕುದುರೆ ಅದಾವ. ಹಾ ಆ 20 ಕುದುರೆ ಕಾಲನ ಕಸ ಹೊಡಿದು ಲದ್ದಿ ಬಡಿದು ಕೆಲಸ ಮಾಡ್ತಿದ್ದಾರ. ಹಾ ಮಾಡ್ಕೋತ ಕಜ್ಜಾ ಏನ ಚಾಕ್ರಿ ಮಾಡ್ಕೋತ ಕಜ್ಜಾ ಹೊಡ್ಕೋತ ಇರು ಅಂತ ಹೇಳ್ರು. ಇರುವತ್ ಹೇಳಿದ್ರು ಗುರುಗಳು. ಯಾಕೆ ಹೋಗ್ಲಕ್ಕ ಗುರುವಿನ ಪಾದಿಗೆ ನಮಸ್ಕಾರ ಮಾಡಿದ ಹುಡುಗ ಹಾ ಮಾಡಿ ದಿನ ಪ್ರತಿ ಮಠದಾಗ 20 ಕುದುರೆ ಕಾಲನ ಕಸ ಹೊಡಿದು ಲದ್ದಿ ಬಡಿದು ನೀರ್ ಕುಡಿಸೋದು ಮೇವ ನೀರ ನಡೀತು. ಅವನ ಕಾಯಕ ಮಾಡ್ತಿದ್ದಾವ. ಕಾಯಕ ಮಾಡ್ತಿದ್ದ. ಹಾ ಇದೇ ಬಿಜಾಪುರ ಪಟ್ಟಣ. ಹಾ ಎಲ್ಲಿ? ಬಿಜಾಪುರ ಪಟ್ಟಣದಲ್ಲಿ ಆದಿ ಬಣಜಿಗರ ಸಮಾಜದವರಾಗಿರ್ತಕ್ಕಂಥ ಹಾ ಹೇಳ್ರಿಪ್ಪ. ಗುರುಸಿದ್ದಪ್ಪ ಶೆಟ್ರು ಮಡದಿ ನಿಲವ ಹಾ ಇವರು ಹೊಟ್ಟಿಲೆ 24 ವರ್ಷ ಮಕ್ಕಳಿಲ್ಲ ನನ್ನ ಆತ್ಮೀಯ ಬಂಧುಗಳೇ. ಮಕ್ಕಳೇ ಇಲ್ಲ. ಮಕ್ಕಳೇ ಇಲ್ಲ. ಹಾ ಜಗತ್ತಿನಾಗಿರ್ತಕ್ಕಂತ ಎಲ್ಲಾ ದೇವಾನುದೇವತೆಗಳೇ ದೇವಾಲಯಕ್ಕೆ ಹೋಗಿ ಬಂದ್ರ ಕರೆ ಹೋಗಿ ಬಂದ್ರು. ಯಾವ ದೇವ್ರು ಕಣ್ಣೆತ್ತಿ ನೋಡ್ಲಿಲ್ಲ. ಹಾ 4 ಮಂದಿ ಕಟ್ಟಿ ಕೂತ್ ಹಿರಿಯರ್ ಹೇಳ್ತಾರ, ಏನ್ ಹೇಳ್ತಾರ್ರಿ? ಏ ಗುರುಸಿದ್ದಪ್ಪ, ಏ ಗುರುಸಿದ್ದಪ್ಪ, ನಿನ್ನ ಮಡದಿ ನೀಲವನ್ನ ಕರ್ಕೊಂಡು ಹಾ ಆ ಕಡೆ ದೇವರಾಜ್ಯಂದ್ರ ತಿರ್ಗಾಡ್ಲಿಕ್ಕೆ ಹೋಗ್ಬೇಡ, ಹಾ ಗಜದಂಡ ಗುರುವಿನ ಮಠಕ್ಕೆ ಹೋಗು, ಗಜದಂಡಿ ಗುರುವಿನ ಮಟ್ಟಕ್ಕೆ ಹೋಗು, ನಿನಗೆ ಸಂತಾನ ಕೊಟ್ಟ ಆಶೀರ್ವಾದ ಮಾಡ್ತಂತ 4 ಮಂದಿ ಹಿರಿಯರ್ ಹೇಳ್ರು. ಹಾ ಆ ಹಿರಿಯರ ಮಾತು ಕೇಳಿ ಸೋಮಾರ ಸೂರ್ಯೋದಯಕ್ಕೆದ್ದು ಹಾ ನಸ್ಕಿನ ಜಾಮ ಜಳಕ ನೇಮನಿಷ್ಠೆನೆ ಮಾಡ್ಕೊಂಡು ಸತಿಪತಿ ಬಿಜಾಪುರದಿಂದ ಎಲ್ಲಿ ಹೋದ್ರು? ಗಜದಂಡಿ ಮಟ್ಟಕ್ಕ. ಗಜದಂಡ ಗುರುವಿನ ಮಠಕ್ಕೆ ಹೋದ್ರು. ಹೌದು ಹೋಗಿ ಗುರುವಿಗೆ ಪಾದ ಹಚ್ಚಿ ನಮಸ್ಕಾರ, ಹಣೆ ಹಚ್ಚಿ ನಮಸ್ಕಾರ ಮಾಡಿ ಗುರುವಿನ ಮುಂದೆ ಕೇಳ್ಕೊತಾರ, ಏನು ಕೇಳ್ಕೊತಾರ್ರಿಪ್ಪ? ಗುರುನಾಥ ಹಾ ನಮ್ಮ ಹೊಟ್ಟಿಲೆ 24 ವರ್ಷ ಮಕ್ಳಿಲ್ಲ, ಇಲ್ಲ, ಬಂಜಿ ಪಟ್ಟ ಬಾಳ್ವೇರಾಗಿ ಬಂದಾಳ, ಬಂದವ ಈ ಬಂಜ್ತಾನ್ ಹಿಂಗಿಸಿ ಒಂದು ಸಂತಾನ ಕೊಟ್ಟ ಆಶೀರ್ವಾದ ಮಾಡ್ತೇಳಿ ಗುರುವಿನ ಕಾಲ್ ಹಿಡ್ಕೊಂಡ್ರು. ಹೌದು ಗುರುಗಳಿಗೆ ಕೇಳ್ತಾರ, ಏನು ಕೇಳ್ತಾರ್ರಿ? ನೀವ್ ಯಾವ್ರವ್ರು ಇಲ್ಲಿಗೆ ಯಾಕೆ ಬಂದಿರಿ? ಯಾವ್ರವ್ರು ಇಲ್ಯಾಕ ಬಂದಿರಿ? ಯಪ್ಪ ನಾವು ಬಿಜಾಪುರದವ್ರು ಗುರುಸಿದ್ದಪ್ಪ ಮಡದಿ ನಿಲ್ಲವಾ ಹಾ ಸಂತಾನ ಸಲುವಾಗಿ ನೀನ್ ಅಂತ್ಯಾಕ್ ಬಂದಿವಿ, ಎಲ್ಲಾ ಮಂದಿ ಹೇಳ್ಯಾರ ಅದಕ್ಕೆ ಬಂದದಿ ಅಂದ್ರು. ಹಾ ಮತ್ತ ಅಲ್ಲಿದಿಂದ ಇಲ್ಲಿ ತನ ಬಂದಿರಿ ಅಂದ್ಮ್ಯಾಲ ಹೌದು ನಿಮ್ಮ ಭೋಗದಾಗ ಏನೈತಿ ನೋಡೋಣ ಬರ್ರಿ ಅಂದ್ರು. ಬರ್ರಿ ಅಂದ್ರು. ಆ ಗುರುಗಳ ಪಂಚಾಂಗ ಪುಟ್ಟ ಎಲ್ಲಾ ತಿರುವಿ ತೆಗೆದ್ರು. ಹೌದು ತಿರುವಿ ತೆಗೆದು ಗುರುಗಳು ಹೇಳ್ತಾರ, ಏನ್ ಹೇಳ್ತಾರ್ರಿ? ಗುರುಸಿದ್ದಪ್ಪ ನಿಲ್ಲವ ಹೌದು ಹಂಬ್ಲಿಟ್ ಅಲ್ಲಿದಿಂದ ಇಲ್ಲಿ ತನ ಬಂದಿರಿ ಕರೆ ಹ್ಮ್ 7 ಜನ್ಮದಾಗ ನಿಮ್ ಹೊಟ್ಟಿಲೆ ಸಂತಾನ ಇಲ್ಲ ಅಂತ ಹೇಳ್ರಿ ಗುರುಗಳು. ಇಲ್ಲ ಅಂತ ಹೇಳಿದ್ರು ಗುರುಗಳು. ಯಾವಾಗ ಗುರುಗಳು ಇಂತ ವಾಣಿ ಹೇಳ್ರು, ಹೌದು ತಾಯಿ ನೀಲಮ್ಮ ಗರ್ರಮಂಡ್ಲೆ ಕುರಿ ಹತ್ತದಂಗ ಆಯ್ತು, ಮುಗುಲು ಕಡ್ಕೊಂಡು ಮೈ ಮೇಲೆ ಬಿದ್ದಂಗ ಆಯ್ತು. ಸೀದಾ ಮಠದಾಗಿಂದ ಎದ್ದು ಹೊರಗೆ ಬಂದಳು. ಹುಣಚಿಗಿಡದ ಬಡ್ಡ್ಯಾಗ ಬಂದ ಕಣ್ಣಾಗಿ ನೀರು ಭೂಮಿಗೆ ಬೀಳಕತ್ತು. ಬೀಳಕತ್ತು. ಆ ಸಮಯದಾಗ ಹುಡುಗ ಮಠದಾಗ ಕಸ ಹೊಡಿತಿದ್ದ. ಯಾರು? ಆ ಸಿದ್ದಪ್ಪನ ಹುಡುಗ. ಹಾ ಆ ಹುಡುಗ ತೊಗರಿ ಕಟ್ಟಿಗೆ ಬಾರಿಗೆ ಅಲ್ಲೇ ಒಗದ ಓಡ್ಕೊತ ತಾಯಿ ನೀಲಮ್ಮ ನಂತ್ಯಾಕ್ ಬಂದ ಕೇಳ್ತಾನ, ಏನ್ ಕೇಳ್ತಾನ್ರಿಪ್ಪ? ತಾಯಿ ಹೌದು ನನ್ನ ಗುರುವಿನ ಮಠಕ್ಕೆ ಬಂದವ್ರು ಯಾರು ಕಣ್ಣೀರ್ ಹಾಕಿಲ್ಲ, ಮತ್ತ ಅಂತ ದುಃಖ ಏನಾಗೈತಿ, ಯಾಕೆ ಕಳ್ಳಾಕತ್ತೇಳಿ ಹುಡುಗ ಕೇಳ್ತಾನ. ಹಾ ಯಪ್ಪ ನನ್ನ ಹೊಟ್ಟಿಲೆ ಮಕ್ಕಳಾಗಂಗಿಲ್ಲ ಅಂತ ಹೇಳ್ಯಾರ ಗುರುಗಳು, ದುಃಖ ಆಗಿತ್ತು ತಮ್ಮ ಅಳ್ಳಾಕತ್ತೀನಿ ಅಂದಳು. ಅವಾಗ ಹುಡುಗ ಹೇಳ್ತಾನ, ಏನ್ ಹೇಳ್ತಾನ್ರಿಪ್ಪ ಹುಡುಗ? ತಾಯಿ ಹಾ ಗುರುನಾಥ ಲೋಕದ ಚಿಂತೆ ಆಗಿರ್ಬೇಕು, ಹೌದು, ಅಥವಾ ಭಕ್ತರ ಜ್ಞಾನ ಗುರುವಿನ ಜ್ಞಾನದಾಗ ಇರಬೇಕು, ಹೌದು, ಭಕ್ತರು ಉದ್ಧಾರ ಮಾಡ್ತಕ್ಕಂತ ಯೋಗದಾಗ ಇರ್ಬೇಕು. ತಾಯಿ ನೀ ಏನ್ ಚಿಂತೆ ಮಾಡ್ಬೇಡ, ಬಾ ಇಲ್ಲ ಅಂದ ಹುಡುಗ. ಅದೇ ಮಟ್ಟದ ಅಂಗದಾಗ ಒಂದು ಪತ್ರಿ ಗಿಡ ಇತ್ತು.
ಹೌದು ಹುಡುಗ ತಾಯಿನ ಪತ್ರಿ ಗಿಡದ ಬಡ್ಡೆ ಕರ್ಕೊಂಡು ಹೋದ. ಹೌದಾ 5 ದಳ ಪತ್ರಿ ಹರಿದ ಹುಡುಗ ತಾಯಿ ಬಿಡಿ ಅಕ್ಕ ಇಟ್ಟು ಹೇಳ್ತಾನ. ಏನ್ ಹೇಳ್ತಾನ್ರಿ ಹುಡುಗ? ಯವ್ವ ಹಾ 1 ವರ್ಷ ತುಂಬಿದ್ರ ಗಂಡಸ ಮಗ ಹುಟ್ಟಿ ಬರ್ತಾನ. ಹಾ ಆ ಹುಟ್ಟಿದ ಕೂಸಿನ ಗುರುವಿನ ಮಟ್ಟಕ್ಕೆ ಬಂದು ಜಡಿ ತಕ್ಕೊಂಡು ಹೋಗ್ಬೇಕಂತ ಹೇಳ್ತಾನ. ಜಡಿ ತಕ್ಕೊಂಬೇಕಂತ ಹೇಳ್ತಾನವ. ಇಟ್ಟಾಗುರಾಗ ಶೆಟ್ರ ಮಡ್ದಾಗಿಂದ ಎದ್ದು ಹೊರಗೆ ಬಂದ್ರು. ಏನ್ ಹೇಳ್ತೀರಿ? ಮಡದಲ್ಲಿ ನಿಂತು ನೋಡಿ ಕರಿತಾರ. ಹೌದು ನೀನು ಅಲ್ಲಿ ಏನ್ ಮಾಡಕತ್ತಿ ಬಾ ಅಂದ್ರು. ಬಾ ಅಂದ್ರು. ಇಲ್ರಿ ಮಗ ಇಂತ ಮಾತ್ ಹೇಳ್ಯಾನ. ಹೌದು ಅವಾಗ ಶೆಟ್ರ ಹೇಳ್ತಾರ, ಹಾ ಒಳಗೆ ಸಿಂಹಾಸನ ಮೇಲೆ ಗುರುವಿನ ಸ್ಥಾನದ ಮೇಲೆ ಇರ್ತಕ್ಕಂತ ಗುರುಗಳೇ ನಮ್ಮ ಭೋಗದಾಗ ಮಕ್ಕಳಿಲ್ಲ ಹೇಳ್ಯಾರ. ಹೇಳ್ಯಾರ ಕುದುರೆ ಕಾಲನ ಲದ್ದಿ ತೆಗಿ ಹುಡುಗಿದೆ ಅನ್ ಹೇಳ್ತೈತಿ ಬಾ ಅಂದ್ರು. ಬಾ ಅಂದ್ರು. ನಡ್ರಿ ನಮ್ ಹೊಟ್ಟಿಲೆ ಮಕ್ಕಳ ಅಲ್ಲಿ ಕಟ್ಟೆ ಹೋಯ್ತು, ಮಗ ಮನ ಸಂತೋಷ ಮಾಡಿ ಅಂತೇಳಿ ಹಾ ಇಬ್ರು ಕೂಡಿ ಬಿಜಾಪುರಕ್ಕೆ ಬಂದ್ರು. ಆ ಹುಡುಗ ಮಾಡಿದ ಪುಣ್ಯದ ಆಶೀರ್ವಾದ ರೀ 1 ವರ್ಷ ತುಂಬ್ರ ಗಂಡಸ ಮಗ ಹುಟ್ಟಿ ಬಂದ. ಗಂಡಸ ಮಗ ಹುಟ್ಟಿ ಬಂದಾರಿ. ಮಗ ಹುಟ್ಟಿ 6 ತಿಂಗಳಾಗಿ ಅಂಬಾಗಲ ಚಾಟ ಆಡ್ಲಕತ್ತ. ಹೌದು ಅವಾಗ ಗುರ್ಸಿದ್ದಪ್ಪ ಶೆಟ್ರಿಗೆ ತಾಯಿ ನಿಲ್ಲವ್ ಹೇಳ್ತಾಳ. ಏನ್ ಹೇಳ್ತಾರ್ರಿ ಶೆಟ್ರಿಗೆ? ಹುಡುಗ ಆಶೀರ್ವಾದ ಮಾಡಿದ ಪುಣ್ಯದ ಫಲ ರೀ, ಹಾ ಮಗ ಆಗ್ಯಾನ. ಹೌದು ಜಡಿ ತೆಗಿಲಾಕ್ ಹೋಗೋಣ್ರಿ, ನಾಳೆ 1ನೇ ತಿಂಗಳು ಬಿದ್ದದ ಗಜದಂಡ ಗುರುವಿನ ಮಟ್ಟಕ್ಕೆ ಹೋಗೋಣ್ರಿ ಜಡಿ ತೆಗಿಯಾಕ. ಯಾಕೆ ಹೋಗ್ಲಕತ್ತೇಳಿ ಎಲ್ಲಾ ಮಂದಿ ಮಕ್ಕಳಿಗೆಲ್ಲ ಹೇಳ್ಕೊಂಡು ಹಾ ಒಂದ ಮಾಲ್ ಗಾಡಿ ಮಾಡ್ಕೊಂಡು ಹಿಟ್ಟ ಕೆರ್ಕೊಂಡ್ ಎಲ್ಲಾ ಮಂದಿ ಮಕ್ಕಳನ್ನ ಕರ್ಕೊಂಡು ಗಜದಂಡ ಗುರುವಿನ ಮಠಕ್ಕೆ ಮಾಲ್ ಗಾಡಿ ಹೋಯ್ತು. ಹಾ ಹೋಯ್ತಾರಲ್ರಿ. ಹೋಗಿ ಮಠದಾಗ ಗಾಡಿ ನಿಂತು ಹೌದು ಎಲ್ಲಾ ಮಂದಿ ಇಳಿಯವ್ರು ಇಳಿತಿದ್ರು, ಹಿಟ್ಟ ಕೆಳವ್ರು ಇಳಿತಿದ್ರು, ಪೋಲಿ ಕಸ ಹೊಡ್ಯವ್ರು ಹೊಡಿತಿದ್ರು. ಸತಿಪತಿಗೆ ಆನಂದ ಆಗಿತ್ರಿ. ಕೂಸಿನ ಹೆಗಲ ಮೇಲೆ ಹಾಕೊಂಡು ಗುರುವಿನ ಕಡೆ ಹೋದ್ರು. ಹೌದು ಹೋಗಿ ಗುರುವಿನ ಮುಂದೆ ಕೂಸಿನ ಅಡ್ಡ ಹಾಕಿ ನಮಸ್ಕಾರ ಮಾಡಿದ್ರ ಗುರುಗಳು ಕೇಳ್ತಾರ, ಏನ್ ಕೇಳ್ತಾರ್ರಿ ಗುರುಗಳು? ನೀವ್ ಯಾವ್ರವ್ರು ಇಲ್ಲಿಗೆ ಯಾಕೆ ಬಂದಿರಿ ಅಂದ್ರು. ಹಾ ಇಲ್ರಿಯಪ್ಪ ನಾವು ಬಿಜಾಪುರದವ್ರು ಗುರುಸಿದ್ದಪ್ಪ ಮಡದಿನಿ ಇಲ್ಲವಾ, ಹಾ ಮತ್ತ ಈ ನಿಮ್ಮ ಮಠಕ್ಕೆ ಜಡಿ ತೆಗಿಲಾಕ್ ಬಂದಿವ್ರಿ. ಜಡಿ ತೆಗಿಯಾಕ ಬಂದೇವ್ರಿ. ಅವಾಗ ಗುರುಗಳ ತಲೆ ಗೆವ್ವತ್ತು. ಹಾ ನಿಮ್ಮ ಬೋಗದಾಗ ಮಕ್ಕಳಿಲ್ಲತ್ತ ನಾ ಹೇಳಿನಿ, ಮೊದಲೇ ಹೇಳಿನಿ. ಮತ್ತ ನಿಮಗ್ ಮಕ್ಕಳ ಕೊಟ್ಟವ್ರ ಯಾರು, ನನ್ನ ಮಟ್ಟಕ್ಕೆ ಯಾಕೆ ಜಡಿ ತೆಗಿಲಾಕ್ ಬಂದ ಗುರುಗಳ ಕೇಳ್ತಾರ. ಗುರುಗಳು ಕೇಳಿದ್ರ ಅವ್ರಿಗೆ. ಅವಾಗ ಹೇಳ್ತಾರ ಸತ್ಯಪತಿಗಳು, ಏನ್ ಹೇಳ್ತಾರ್ರಿ? ನಿಮ್ ಮಟ್ಟದ ಅಂಗಳ ಕಸ ಹೊಡಿತಾರ ನೋಡ್ರಿ, ಕುದುರೆ ಕಾಲನ್ ಕಸ ಹೊಡಿ ಹುಡುಗ ಹೇಳ್ಯಾನ ಅಂತ ಹೇಳಿ. ಸಿದ್ದಪ್ಪ ಅವಾಗ ಗುರುಗಳು ಹೊರಗೆ ಬಂದ್ರು. ಹೌದು ಬರುದ್ ಕೈ ಯಥಾ ಪ್ರಕಾರ ಹುಡುಗ ಕಸ ಹೊಡಿತಿದ್ದ. ಹಾ ಗುರುಗಳು ಕರಿತಾರ, ಏನ್ ಕರ್ತಾರ್ರಿ ಗುರುಗಳು? ಏ ಸಿದ್ಧ ಇಲ್ಲಿ ಬಾ ಅಂದ್ರು. ಬಾ ಅಂದ್ರು. ಹುಡುಗ ತೊಗರಿ ಕಟ್ಟಿಗೆ ಬಾರಿಗೆ ಅಲ್ಲೇ ಹೋಗದ ಬಂದು ಗುರುವಿನ ಮುಂದಿತ್ತ. ಹಾ ನಿತ್ತ. ಅವಾಗ ಗುರುಗಳ ಕೇಳ್ತಾರ, ಹಾ ಏ ಮಗನ, ಏ ಮಗನ, ಯಾರು ದಿಕ್ಕಿಲ್ಲ ಕುಳಿಗೇಡಿ ಆಗಿ ಬಂದ್ ನನ್ನ ಮಠದಾಗ ನಿತ್ತಿ, ಹಾ ಮತ್ ಇವ್ರು ಭೋಗದಾಗ ಮಕ್ಕಳಿಲ್ಲತ್ತ ನಾ ಹೇಳಿನಿ, ಇವ್ರಿಗೆ ನೀ ಮಕ್ಕಳ ಕೊಟ್ಟಿ ಅಂದ್ರ ಹಾ ನನಕ ದೊಡ್ಡ ಮಾದಿ ಮಗನ ಮಠದಾಗ ಇರ್ಬೇಡ ನಡಿ ಅಂದ್ರು ಗುರುಗಳು. ಮಠದಾಗ ಇರ್ಬೇಡ ನೀ ನಡಿ ಅಂದ್ರ ಅವ್ರು. ಅವಾಗ ಹುಡುಗ ಕೇಳ್ತಾನ, ಹಾ ಹುಡುಗ ಏನ್ ಕೇಳ್ತಾನ? ಏನ್ ಕೇಳ್ತಾನ್ರಿಪ್ಪ? ಗುರುನಾಥ, ಹಾ ಯಾರು ದಿಕ್ಕಿಲ್ಲ ಕುಳಿಗೇಡಿ ಆಗಿ ಬಂದ್ ನಿನ್ನ ಮಠದಾಗ ನಿಂತಿದ್ ಕರೆ ನಿತ್ಯದ ಕರೆ ಹೌದಾ? ಹಾ ಯಾವಾಗ ನನಗ ಮಠ ಬಿಟ್ಟು ಹೊರಗ್ ಹಾಕ್ತಂದ್ರ ಹಾ ನನಗೊಂದು ದಿಕ್ಕು ತೋರ್ಸ ದಿಕ್ಕಿಗೆ ಹೋಗ್ತಂದ. ದಿಕ್ಕು ತೋರ್ಸ ದಿಕ್ಕಿ ಹೊಕ್ಕಿನಂದ. ಗುರುಗಳ ಮಠದ ಕಟ್ಟಿ ಮೇಲೆ ನಿಂತ ದಕ್ಷಿಣ ದಿಕ್ಕಿಲೆ ಕೈ ಮಾಡ್ತಾರ. ಹೌದು ಈ ದಕ್ಷಿಣ ದಿಕ್ಕಿಲೆ ಸಂಚಾರ ಮಾಡ್ತಾ ಹೋದ 7ನೇ ದಿವ್ಸ ಎಲ್ಲಿ ಹೊತ್ತು ಮುಡಿದಿತ್ಲೆ ಅಲ್ಲಿ ವಸ್ತಿ ಹೊಡಿಯತ್ ಹೇಳ್ರು. ಎಲ್ಲಿ ಹೊತ್ತು ಮುಗ್ತೈತಲ್ಲ ಅಲ್ಲಿ ಅಷ್ಟು ಹೊಡಿ ಅಂದ್ರು. ಹುಡುಗ ಮಠ ಬಿಟ್ಟು ಹೊಂಟ ದುಃಖ ಆಗಿತ್ರಿ. ಗುರುಗಳು ಬೇರೆ ಹೊರಗೆ ಹಾಕಿದ್ರು. ಹಾ ಅಳುತ್ತಾ ಹಾದಿ 7ನೇ ದಿವ್ಸಿಗೆ ಹೊತ್ತೆಲ್ಲಿ ಮುಣುಗ್ತು. ಎಲ್ಲಿ ಮುಳುಗ್ತು? ಹುಬ್ಬಳ್ಳಿ ತಾಟೆಚ್ಚಿಗೆ ಸುಡಗಾಡು ಭೂಮಿಗೆ ಹಾದ ಹೊತ್ತು ಮುಣುಗ್ತು. ಹಾ ನನ್ನ ಗುರು ಹೇಳಿದ ಆಶ್ರಯ ಸ್ಥಾನ ಇದೇರ್ಬೇಕಂತೇಳಿ ಅಲ್ಲೇ ವಸ್ತಿ ಹೊಡೆದ್ರಿ. ಹೌದು ಅವನೇ ಜಗತ್ತಿಗೆ ಯಾರು? ಹುಬ್ಬಳ್ಳಿ ಸಿದ್ಧಾರೂಢ ಹಾಕುತ್ತಾರ್ರಿ. ಹುಬ್ಬಳ್ಳಿ ಸಿದ್ಧಾರೂಢ. ಹೌದು ಹೌದಾ? ಹೌದ್ರಿಪ್ಪ. ಶಿಷ್ಯನಲ್ಲಿ ಇಂಥ ಶಕ್ತಿ ಆದ. ಹೌದ್ರಿ. ಯಾಕೆ ಮಾತು ಹೇಳ್ಬೇಕಾಗ್ಯದ ಹೇಳಿ ನಮ್ಮ ಪ್ರಕಾಶ್ ಮಾಸ್ತರ್. ಏನ್ ಹೇಳ್ತಾರ್ರಿ ಪ್ರಕಾಶ್ ಮಾಸ್ತರು? ನನಗೊಂದು ಮಾತಂದ್ರ ಅವ್ರು ಏನಂದ್ರಿಪ್ಪ? ಹೊತ್ತೊಳೆ ಮಗನ ಅಂದ್ರ ಅವ್ರು. ಅಯ್ಯಪ್ಪ ತಾವೆಲ್ಲ ಕೇಳಿರಿ. ಹೊತ್ಸೊಳೆ ಮಗಾರಿನ ಸಭಾದಾಗ ನಿತ್ಯವರ ಮಾಯಕ್ ನಮ್ಮ ಕೈಯಾಗೈತಿ ಆಯ್ತಲ್ರಿಪ್ಪ. ಮತ್ತ ಒಂದ ಹೆತ್ತ ಮಾತೆಗೆ ಸುಳಿ ಮಗ ಅತ್ತಿ ಅಂದ್ರ ನಿನ್ಗೆ ಏನ್ ಹಚ್ಚಬೇಕ ನನಗ್ ಗೊತ್ತಿಲ್ಲ. ಹೇಳ್ರಿ ಅಲ್ಪ ಏನ್ ಹಚ್ತಾರ ಹಚ್ರಿ. ಹೇಳ್ತಾನ ನಾನು ಕಾಕಾಗಿ ನಿನ್ಗೆ ಮಾತಾಡಿನ ಅಂತೇಳಿ. ಹೌದು ನನಗೆ ಬೇಯಪ್ಪ. ಹಾ ಮತ್ತ ನನಗ್ ನೀ ಹುಟ್ಟಿ ನಿನ್ಗ ನಾ ಹುಟ್ಟಿನ. ಹೌದಾ? ನನಗ ಹುಚ್ಚುಳಿ ಮಗ ಅಂದ್ರ ನೀ ಎಲ್ಲಿ ಹೋಗಿ ಮುಟ್ಟ ಮಾತಾಡ್ತೇವ ಒಂದು ವಿಚಾರ ಬೇಕು. ಬೇಕಲ್ಲ ವಿಚಾರ. ಹೆಂಗೈತಿ ಅಂದ್ರ ಹೌದು ಇಂತ ಕತ್ತಿ ಸುಳಿ ಮಗ ಅಪ್ಪ ಹೇಳ್ದತ್ತ. ಏನ್ ಹೇಳ್ತಾರಿಪ್ಪ? ಏನಲ್ಲ ಕ್ಯಾನಿಲ್ಲ, ಮನ್ಯಾಗ ಚಲೋ ಯಾಡಿ ಎತ್ತಿದ್ದು ಸಾಲ ಹಿಡಿತಿದಲ್ಲ. ಸಾಲ ಹಿಡಿತಿದಲ್ಲ ಬಾಜಾರ್ಕ್ ಹೋಗ್ಯಂದ ಅಪ್ಪ. ಆ ಒಪ್ಪಾರಿ ಜಗ್ತಿದ್ದು, ಏ ತಮ್ಮ ಇವ್ ಅಡ್ಡು ವೈದ್ಯಕರ ಎತ್ತು ಮಾರಿ ಬಾ ಅಂತ ಹೇಳ್ದ. ಮಾರಿ ಬಾ ಅಂತ ಹೇಳಿದ. ಎತ್ತು ಮಾರಿ ಬಾಣ ಇವ್ ಏನ್ ಅನ್ಬೇಕು? ಈ ಕಚ್ ಸುಳಿ ಮಗ ವ್ಯವಹಾರ ಕೊನಿಲ್ಲ ಏನು ಕೊನಿಲ್ಲ. ಇವ ಅಂದತ್ತ ಎತ್ತೆಲ್ಲ ಬಾಜಾರಕ್ ಒಯ್ತ ಕರೆ, ಮತ್ ಎಟ್ ಕೊಟ್ರ ಎಟ್ ರೊಕ್ಕ ಬಂದ್ರ ಕುಡುದಂದ. ಎಟ್ ರೊಕ್ಕ ಬಂದ್ರ ಕುಡುದಂದ ಅಪ್ಪ ಹೇಳ್ದತ್ತ. ಏನ್ ಹೇಳ್ದಾರಿ ಅಪ್ಪ? ಏನ್ ಅಡ್ಡು ಕುಡಿ ಬಾಳದ್ರ 100 ಕೊಕ್ಕವ. ಆ 100 ಕೊಟ್ಟು ಮತ್ತ ಹಂಗೆ ಬರ್ಲಾಕ್ ಹೋಗ್ಬೇಡ. ಹಂಗೆ ಬರ್ಲಾಕ್ ಹೋಗ್ಬೇಡ. ಬೆಳ್ಳಿ ಚಾಂದಿ ರೊಕ್ಕ ಇರ್ತಾವ. ಎಲ್ಲಿ ಹೊತ್ತು ಮುಣತೈತ್ ನೋಡ
ಅಲ್ಲಿ ವಸ್ತಿ ಮಾಡು. ಅಲ್ಲೇ ವಸ್ತಿ ಮಾಡಂದ್ರು. ಹೌದು. ಯಾಕಂತೇಳಿ ಎರಡು ಎತ್ತು ತಗೊಂಡು ಹೌದ ಶಾನೆ ಮಗ. ಹಾದ ಕಚ್ಚುಳಿ ಮಗ ಹೋಯ್ಕರಿ ಅಂದ ಮತ್ತೇನ ಬಾಜಾರ್ದಾಗ ನಡಿತೀವಿ ವ್ಯಾಪಾರ. ವ್ಯಾಪಾರ ನಡೀತಾರ. 4 ಮಂದಿ ಹಿರಿಯಾರು ಬಂದ್ರು. ಏನ್ ಹೇಳ್ತಮ್ಮ ಎತ್ತಿಗೆ? ಏನ್ ಹೇಳ್ತಮ್ಮ ಎತ್ತಿಗೆ ಬಹಳ ಜೋಡದವು. ನೀವೇ ಏನ್ ಹೇಳ್ತಿದ್ದೀವ ಬೇಡವ್ರಿ ಅನ್ಬೇಕು. 800 ಕೊಡ್ತೀವಿ ಅಂದ್ರು ಒಬ್ರು. ಹೌದು. ನೀವ್ ಇದ್ರ ಸರಿಯಾಗಿ ಕಾಯ್ದಿಲ್ಲ ಅಂದಿವ. 800 ಕೊಡ್ತಾನ ಸರಿಯಾಗಿ ಕಾಯ್ದಿಲ್ಲ ಅಂದ. ಮತ್ತೊಬ್ಬ ಹಿರಿಯ ಮನುಷ್ಯರ ವಿಚಾರ ಮಾಡಿ ಮತ್ತೊಬ್ರು ಬಂದ್ರು. ಏನ್ ಹೇಳ್ತೇವ್ ತಮ್ಮ ಬದುಕಿಗೆ ಅಂದ್ರು. ಏನಿಲ್ರಿ ನೀವೇ ಏನ್ ಕೇಳ್ತೀರಿ ಕೇಳ್ರಿ ಅಂದ. ಹೇಳಕ್ ಬರೋದು ಲೆಕ್ಕ. ಏನ್ ಕೇಳ್ತೀರಿ ಕೇಳ ನಾವ ಹಿರಿಯ ಮನುಷ್ಯ ಅಂದ. ಹೌದು. ಮಧ್ಯಾಹ್ನ ಆಗ್ಯದ ನೋಡ್ಬೇಕಂತೇಳಿ ಜೋಡಿಗೆ ಪಾಸೆ ಕೊಡ್ತೀನಂದ. ಪಾಸೆ ಕೊಡಿದ್ರೆ ನೀ ಎತ್ತು ತಗೊಳವಲ್ಲ ನಡಿ ಅಂದ. ಆ ಕಡೆ ನಡಿ ಅನ್ನ ಪಾಳೆ ಯಾರಿಗ್ ಬತ್ತು? ಯಾರಿಗ್ ಬತ್ರಿಪ್ಪ? ನಮ್ ಶಾವಳ ಗೌಡ್ರ ಪಾಳೆ ಬತ್ತು. ಬಂದ್ರ ಅವ್ರು. ಹೌದು. ತಮ್ಮ ಎತ್ತಿಗೆ ಏನ್ ಹೇಳ್ತಿ ಅಂದ್ರು. ಹೇಳು ನೀವೇ ಏನ್ ಹೇಳ್ತೀರಿ ಹೇಳ್ರಿ ಅಂದ. ಗೌಡ್ರ ಚಂತಾನೆ ಅಪ್ಪಾರ ನೋಡ್ರಿಲ್ಲ. 800 ಕೇಳ್ರ ಕೊಟ್ಟಿಲ್ಲ, ಪಾಸೆ ಕೇಳ್ರ ಕೊಟ್ಟಿಲ್ಲ. ಇವ್ ಮಗ ಇವ್ಯಾನ್ ಎತ್ತ ಮರಂಗ್ ಕಾಣ್ಸಂಗಿಲ್ಲ ನೋಡ್ಬೇಕಂತೇಳಿ ಏನಂದ್ರು. ಎಡ್ಡು ಎತ್ತ ಕೂಡಿಸಿ 200 ಕೊಡ್ತಾ ಅಂದ್ರಿ ಇವ್ರು. 200 ಕೊಡ್ತಾ ಅಂದ್ರು. ಲೆಕ್ಕದಾಗ ಬಂದಿರಿ ಕರೆ ಸನೇಕ್ ಬಂದ್ರಿ ಕೊಡ್ತಾನಂದ್ರಿ. ಇನ್ನೊಂದ್ ಜರ ಸನೇಕ್ ಬರ್ರಿ ಅಂದ. ಗೌಡ್ರ ಅಂದ್ರು. ಏನಂದ್ರಪ್ಪ ಗೌಡ್ರ? ಸನೇಕ್ ಬರ್ಲಾಕೇನೈತಿ 100 ಬಿಡು 100 ತಗೋ ಅಂದ್ರು. ಹೌದು. ಠೀಕ್ ಆಯ್ತು ವ್ಯಾಪಾರ ಮುಗಿತ್ತಂದ್ರು. ಈಗ 100 ಕೊಟ್ರು ಬೆಳ್ಳಿ ಚಂದಿ ರೊಕ್ಕ ಎಣಿಸಿ ಇಟ್ಕೊಂಡ್ ಎಲ್ಲಾ ಗಂಟು ಕಟ್ಕೊಂಡ ಬಾಜಾರ್ ದಾಟಿ ಹೊರಗೆ ಬರ್ತಿದ್ದ. ಇದೇ ಊರಿನ ಪತ್ತಾರ ಬಾಜಾರ್ಕ್ ಹೋಗಿದ್ರಿ ಅವನು. ಅವನು ಬಂಗಾರ ಬೆಳ್ಳಿ ವ್ಯಾಪಾರ ಮಾಡಿ ಸೊಕ್ಕಂಗ ರೊಕ್ಕ ಗಂಟು ಚೀಲ ಪೆಟ್ಟಿಗೆ ಇತ್ತು. ಅವ ವಿಚಾರ ಮಾಡ್ದ ನಮ್ಮ ಊರಿಗೆ ಹೋಗವ್ರ ಯಾರು ಜೋಡಾದ್ರ ಪಾಡಾಕತ್ತೇಳಿ ವಿಚಾರ ಮಾಡಿದ್ರ ಇವ ಬಂದಲ್ಲ. ತಮ್ಮ ನಿಂದ್ರಂದ. ಊರಿಗೆ ಹೊಂಟೇನಂದ. ಹೌದು. ಊರಿಗೆ ಹೊಂಟೀನಿ ನಾನು 100 ರೂಪಾಯಿ ಬೆಳ್ಳಿ ಚಂದಿಗೆ 2 ಎತ್ತು ಮಾರಿನಂದ. ಈ ಮಗನ ಕಡೆ ರೊಕ್ಕದವ್ ನನ್ನ ಕಡೆ ರೊಕ್ಕದವ್ ಹೊತ್ತು ಮುಡಿದ್ರ ಊರ್ ಕಡೆ ಹೊಕ್ಕಿ ನಡಿ ಅಂದ್ರು. ಆಯ್ತು ಇಬ್ರು ಕೂಡಿ ಮಾತ್ ಹೇಳ್ಕೋತ ಬರೋದ್ರಾಗ ಅರ್ಧ ಹಾದಿಯಾಗಿ ಹೊತ್ತು ನಬ್ಬ. ಅವಾಗ ಈ ಮಗನಿಗೆ ತಲೆಯಾಗ ಬತ್ತು. ಏನ್ ಬತ್ರಿ ಮಗನಿಗೆ ತಲೆಯಾಗ? ಅಪ್ಪ ಹೇಳಿದ ಮಾತು ಹೊತ್ತೇಲಿ ಮುಡ್ತೇವೆ ಅಲ್ಲೇ ವಸ್ತಿಬೇಡಿ ಅಂದಲ್ಲ. ಆಯ್ತು ಏನು ನಬ್ಬ ಆಗಿತ್ತು. ಹೌದು. ಆಯ್ತು ರೋಡ್ ಮೇಲೆ ಮಕ್ಕೊಂಡ ಬಿಟ್ಟ. ಮಕ್ಕೊಂದಾರಿ ಪತ್ತಾರತ್ತಿದ್ದ. ಇಲ್ಲಾಕ್ ಮಕ್ಕೋತೀವೋ ನಡಿ ಹೋಗುನತ್ತಿದ್ದ. ಹೋಗೋಣ ಪತ್ತಾರ. ನಮ್ಮ ಅಪ್ಪ ಹೇಳ ಎಲ್ಲಿ ಹೊತ್ತು ಮುಡ್ತ ಅಲ್ಲೇ ಮನಗಂದನ. ನಾ ಇಲ್ಲೇ ಮನಗಾವ ಅಂದಿವ. ಹೌದ್ರಿ. ಮನಗಾವನ್ನ ಮತ್ ಪತ್ತಾರ ಎಟ್ಟು ಹೋದ್ರೆ ಕೇಳಿಲ್ಲ. ಪತ್ತಾರ ವಿಚಾರ ಮಾಡ್ದ. ಹೌದು. ಏನ್ ವಿಚಾರ ಮಾಡಿದಾರ ಪತ್ತಾರ? ಮಗ ಇಲ್ಲೇ ರೋಡ್ ಮೇಲೆ ಮನ್ಕೊಳಕ ತನ್ನ ಬಂಗಾರ ಸುಟ್ಕೇಸ್ ತಗೊಂಡ್ ಪತ್ತಾರ ಗಿಡ ಏರ್ಕುತ್ತ ರಾತ್ರಿ ಬಾಜಾರ ಮುಗಿಸ್ಕೊಂಡ್ ರಾತ್ರಿ ಬಾರಾಕೊಂದ್ 5-6 ಮಂದಿ ಕುಡುಕರು ಬರ್ತಿದ್ರು. ಹೌದು. ಕುಡುಕರು ಬರಾಗ ವಿಚಾರ ಮಾಡಿರೋರು. ಹೌದು. ಇವ ಹಾದೇ ಮನಿಗಿದ್ದ. ಒಬ್ಬ ಅಂದತ್ತ ನೋಡೋ ಇಲ್ಲಿ ಅವ ಮನಿಗೆ ರೊಕ್ಕ ಪಕ್ಕದ ನೋಡತ್ತಿದ್ದ. ನೋಡಂದಾಗ ಒಬ್ಬ ಕುಡ್ಕಂದತ್ತ. ಆ ಮಗ ನಮ್ಗತ್ಲೆ ಕುಡದ ಕಾಲಿನಾಗಿರ್ಬೇಕು ಅದಕ್ಕೆ ಡಬ್ಬಿದ್ದ ನಡಿಯತ್ತಿದ್ದ. ನಡಿಯಣ್ಣ ಈ ಮಗ ಸುಮ್ಮಿ ಬಿದ್ದವ್ ಬೀಳ್ಬೇಕಲ್ಲ. ಮಕ್ಕಳೇ ನಾನೇನ್ ಕುಡುಕರ್ನ್ ಮಾಡ್ರಿ ಏನಿಂದಿವ ಕುಡುಕರ್ ಮಾಡ್ರಿ ಏನಂದವ? ನನ್ನ ಕಡೆ ರಗಡ್ರು ಹಾಕದ ಅಂತೇಳಿ ಅಳಿಗಾಡ್ಸ ಗಳ ಚಾಂದಿ ಅಳಿಗಾಡ್ಸನ 8 ಮಂದಿ ಬಂದ್ರು. ನೀ ಹಿಡಿ ನಾ ಹಿಡಿ ಅಂತ ಹೇಳಿ ಜಗ್ಗಿ ತೆಗದ್ರು. ಹೌದು. ಜಗ್ಗಿ ತೆಗೋಣ ಏನ್ ಪಿಚ್ಚು ರೊಕ್ಕ ತೆಗದ್ರಲ್ಲ. ಆ ಬೆಳ್ಳಿ ಚಾಂದಿ ರೊಕ್ಕ ನೋಡಿ ಮತ್ತ ಸುತ್ತ 4 ಮಂದಿ ಎತ್ತಿರತ್ತ. ಏನತ್ತೀರಿಪ್ಪ? ಕೊಟ್ಟಿ ರೊಕ್ಕ ಇರ್ಬೇಕವ ಎಲ್ಲಿವ್ರ ಕೊಟ್ಟಿ ಗಾಳಿ ಮಾಡ್ಕೊಂಡ್ ಇಟ್ಕೊಂಡ್ ಮನಿಗೆ ಮಗ ಢಂಗ್ ಕಚ್ಚ ನಡ್ರಿ ಅಂದ್ರಿ ಇವ್ರು. ಇವ ತಳಗ್ ಬಿದ್ದಾವ್ ಸುಮ್ ಬಿಡ್ಬೇಕಲ್ಲ ಮಗ. ಕೊಟ್ಟಿ ಹಾಕಿರ್ತಾವ ಮಕ್ಕಳ ಮ್ಯಾಲ ಗಿಡದಾಗ ಪತ್ತಾರ ಕುತ್ತಾನ ಕರ್ಸ್ ಕೇಳ್ರಿ ಅಂದ. ಇಂತ ಕಚ್ಚಿ ಮಕ್ಕಳ ಕೈಯಾಗ ಕಾರ್ಬಾರ್ ಕೊಟ್ರ ಹಿಂಗ ಹಾಕದಲ್ರಿಪ್ಪ. ಅದಕ್ಕ ಇದು ಡೊಳ್ಳಿನ ಪದ ಅಂದ್ರೆ ಏನು? ಜಗತ್ತಿನಾಗ ಸಾಮಾನ್ಯ ಅಲ್ರಿಪ್ಪ. ಜಗತ್ತಿನಾಗ ಡೊಳ್ಳಿನ ಪದ ಹಾಡಿ ದೇವರಾದವ್ರದಾರ. ಹೌದು. ಯಾರು ಆಗಿ ಹೋದ್ರು? ಯಾರಿಪ್ಪ? ಇದೇ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಜೇವೂರ ಗ್ರಾಮ ತಮಗೆಲ್ಲರಿಗೂ ಕೂನೈತಿ. ಜೇವೂರ ಗ್ರಾಮದಲ್ಲಿ ಜನ್ಮೆತ್ತಿ ಬಂದ್ರು. ಯಾರು? ತಂದೆ ಅನ್ನಪ್ಪ ಗೌಡ, ತಾಯಿ ರತ್ನಮ್ಮ ದೇವಿ ಉದರದಿಂದ ಹುಟ್ಟಿ ಬಂದ್ರು. ಹೌದು. ಜೇವೂರ ಚನ್ನಬಸಪ್ಪ ಗೌಡ್ರು ಯಾವ ಸಮಾಜದವರು? ಪಂಚಮಸಾಲಿ ಸಮಾಜದವರು. ಹೌದು. ಅದಕ್ಕೆ ಹೇಳ್ತಾರ ಜ್ಞಾನಿಗಳು. ಏನ್ ಹೇಳ್ತಾರಿ? ಯಾವ ತರದ ಹೂವೇನು ನಾ ತರದ ಸಾಲದೆ ಜಾತಿ ವಿಜಾತಿ ಅನಬೇಡ ಜಗದೊಳಗೆ ದೇವನುಲಿದಾತನೇ ಜಾತ ಅಂತ ಹೇಳ. ಹೌದು. ದೇವ್ರ ಯಾವ ಸಮಾಜಕ್ಕೂ ತಲ್ಲ, ಜಾತಿಗೆ ತಲ್ಲ. ಅವನಲ್ಲಿ ನಿಜವಾದ ಭಕ್ತಿ ಅದ ಅವನಲ್ಲಿ ದೇವ್ರ ತಾನೇ ಪ್ರತ್ಯಕ್ಷ ಅಕ್ಕನಲ್ರಿ. ಅಂತ ಜೇವೂರ್ ಚನ್ನಬಸಪ್ಪ ಗೌಡ್ರು ಈ ಡೊಳ್ಳಿನ ಪದ ಹಾಡ್ಲಕತ್ತಾನ. 10 ಹಳ್ಳಿ ಮಂದೆಲ್ಲ ಮಾತಾಡ್ಲಿಕ್ಕತ್ತು. ಏನತ್ರಿಪ್ಪ? ಪದ ಕೇಳ್ಬೇಕು. ಜೇವೂರ್ ಚನ್ನಬಸಪ್ಪ ಗೌಡ್ರು ಬಾಯಿಲಿ ಪದ ಕೇಳ್ಬೇಕು. ಅಂತ ಪದ ಹಾಡ್ತಂತೇಳಿ ಮಂದಿ ಮಾತಾಡ್ಲಿಕ್ಕತ್ತು. ಇದು ಎಲ್ಲಾರಿಗೂ ಸುದ್ದಿ ಯಾರಿಗೂ ಹೋಯ್ತು. ಯಾರಿಗೂ ಹೋಯ್ತ್ರಿಪ್ಪ? ಇದು ಪಂಚಮಸಾಲಿ ಸಮಾಜದವ್ರ ಸುದ್ದಿ ಆದಾಗ ಪಂಚಮಸಾಲಿ ಸಮಾಜದವ್ರು ವಿಚಾರ ಮಾಡ್ರ.
ಏನ್ ವಿಚಾರ ಮಾಡಿದ್ರಿಪ್ಪ? ನಾವ್ರೇ ಮೇಲ್ವರ್ಗದವ್ರು ಹೆಚ್ಚಿನ ಜಾತಿಯವ್ರು, ಹೆಚ್ಚಿನ ಜಾತಿಯವರು. ಮತ್ತಿವ ನಮ್ಮ ಮನಿತಾನ ಕೊಟ್ಟಿ ಹಾ ಆ ಕುರುಬುರ ದೇವ್ರ ಹಾಡ್ಲಕತ್ತಾನ, ಕುಲ ಕೆಡಸ್ಲಾಕತ್ತಾನ, ಹಾ ಇವನು ಡೊಳ್ಳಿನ ಪದ ಬಿಡಿಸುನು ಅಂತ ಹೇಳಿ ಎಲ್ಲಾ ಪಂಚಮಸಾಲಿ ಸಮಾಜದವ್ರು ಮೀಟಿಂಗ್ ಮಾಡ್ರು. ಮೀಟಿಂಗ್ ಮಾಡಿದ್ರಿಪ್ಪ ಅವ್ರು. ಮೀಟಿಂಗ್ ಮಾಡಿ ಅವ್ರ ಅಪ್ಪ ಅವ್ರ ಆನೆಪ್ಪಗೌಡ ಕಡೆ ಹೋದ್ರು. ಹೋದ್ರು. ಹೋಗಿ ಆನೆಪ್ಪಗೌಡ್ಗೆ ಅಂದ್ರತ, ಏನಂದ್ರಿಪ್ಪ? ಏ ಆನೆಪ್ಪ, ಹಾ ನಿನ್ನ ಮಗ ಏನೋ ಬರೇ ಕುರುಬುರ ದೇವ್ರ ಹಾಡ ಹಾಡ್ಲಕತ್ತಾನ, ಹಾ ನಾವ್ರೇ ಮೇಲು ಜಾತಿಯವ್ರು, ಹೆಚ್ಚಿನ ಜಾತಿಯವ್ರು, ಹಾ ಮತ್ತ ಕುಲ ಕಮ್ಮಾದಿತ್ತು ನಮ್ದು, ಹೌದು. ಅವ್ನ ಡೊಳ್ಳಿನ ಪದ ಬಿಡಿಸಂದ್ರು. ಬಿಡಿಸಂದ್ರ ಅವ್ರು. ಅವಾಗ ಆನೆಪ್ಪಗೌಡ್ರು ವಿಚಾರ ಮಾಡ್ರು, ಏನ್ ಮಾಡಿದ್ರಿಪ್ಪ ವಿಚಾರ? ಮಗನ್ ದಿನ ಮದಿವಿಲ್ಲ, ಹಾ ಮತ್ತ ಮಗನ ಮದಿವಿಲ್ಲ, ಹಾಡೋದು ಬ್ಯಾಡ ಅಂದ್ರ ಮಗ ಮನಿ ಬಿಟ್ಟು ಹಾದಂದ್ರ ಹೆಂಗ್ ಮಾಡೋದು? ಇದೊಂದು ದುಃಖ ಆಯ್ತು. ಹೌದು. ಇನ್ನೊಂದು ಸಮಾಜದವ್ರು ಬಂದು ಹೇಳಿದ ಇದೊಂದು ಮಾತು ಉಳಿತು. ಹೌದು. ಅವಾಗ ಆನೆಪ್ಪಗೌಡ್ರು ವಿಚಾರ ಮಾಡಿ ಹೇಳ, ಏನ್ ವಿಚಾರ ಮಾಡ್ರಿಯಪ್ಪ ಗೌಡ್ರು? ಏನಿಲ್ರಿ, ಒಂದು ಹೊತ್ತ ಎಳೆ ನೋಡಿ ನಮ್ ಹುಡುಗನ್ ಡೊಳ್ಳಿನ ಪದ ಬಿಡಿಸ್ತೀನಿ ಹೋಗ್ರಿ ಅಂದ್ರು. ಹೋಗ್ರಿ ಅಂದ್ರು. ಯಾಕೋದಕ್ಕೆ ಈ ಸಲ ಹೆಂಗ ಮಳಿ ಬಾಳ ಆಯ್ತು ನೋಡ್ರಿ, ಹಾ ಹೆಂಗ ಮಳಿ ಆಯ್ತು. ಹಾ ಜೇವರ್ಗೌಡ್ರ ಮೇಳದವ್ರು ವಿಚಾರ ಮಾಡಿರತ್, ಏನ್ ಮಾಡಿದ್ರಿ ವಿಚಾರ? ಈ ಸಲ ಮುತ್ಯ ಮಾಳಪ್ಪನ ಮಠಕ್ಕೆ ಹಾಡ್ಲಾಕ್ ಹೋಗುದು ಅಂತೇಳಿ ಹಾ ಮೇಳದವ್ರ ಅಂದ್ರು. ಹೌದು. ಗೌಡ್ರ 5-6 ದಿವ್ಸ ಗಟ್ಲೆ ಹಾಡ್ಬೇಕಾಗ್ತದ, ಹೌದ್ರಿ. ಮತ್ತ 5-6 ದಿವ್ಸ ಗಟ್ಲೆ ಮುತ್ಯ ಮಾಳಪ್ಪನ ಮಠದಾಗ ಹಾಡ್ಬೇಕಾರ ಅಟ್ಟೆಲ್ಲಾ ಪದ ಭಯಪಟ್ಟಾಗಬೇಕು, ತಾಲೀಮ್ ಮಾಡ್ಬೇಕಂದ್ರಿ ಅವ್ರು. ಒಂದ್ ವಾರ ತಾಲೀಮ್ ಮಾಡ್ರು ಅಂದ್ರು. ಹಾ ಯಾಕಂದ್ರೆ ತಾಲೀಮ್ ನಡೀತು. ಹಾ ನಾಳಿಗೆ ಹೊತ್ತು ಹೊಂಟ್ರ ಹುಲಜಂತಿ ಜಾತ್ರೆಗೆ ಹಾಡ್ಲಕ್ ಹೋಗಾರ. ಹೋಗೋರದಾರ. ಸಂಜಿಗೆ ತಾಲೀಮ್ ಕೊಲೆಯಾಗಿಂದ ಚನ್ನಬಸಪ್ಪ ಗೌಡ್ರು ಮನಿಗ್ ಬಂದ್ರು. ಹೌದು. ಮನಿಗ್ ಬರ್ಸ್ಕವ್ರ ಅಪ್ಪ ಅವ್ರ ಕಟ್ಟಿ ಮೇಲೆ ಕೂತಿರ, ಕೂತಿರು. ಏ ಬಾತಮ್ಮ ಊಟ ಮಾಡಂದ್ರು. ಊಟ ಮಾಡಂದ್ರು. ತಂದಿ ಮಗ ಹೋಗಿ ಇಬ್ರು ಊಟ ಕೂತ್ರು. ಹಾ ತಾಯಿ ರತ್ನಮ್ಮ ದೇವಿ ತಂದ ಅಗಲ ಹಾಕ್ಯಾರ್ರಿ. ಹಾ ಅಗಲ ಹಾಕಿಳು. ಹಾ ಆ ಇಬ್ಬರಿಗೆ ಅಗಲ ನೀಡಿದ್ರಾಗ ಹೌದ್ರಿ. ಅವಾಗ ಆನೆಪ್ಪಗೌಡ್ರದು ತುತ್ತು ರೊಟ್ಟಿ ಮುರಿದು ಹಾ ಕೈಯಾಗಿ ಹಿಡಿದ ಮಗನಿಗೆ ಮಾತು ಕೇಳತ್, ಏನ್ ಕೇಳಿದ್ರಿಪ್ಪ ಮಗನಿಗೆ ಮಾತಾ? ಏ ಚನ್ನಬಸ್ಸು, ಓ ನಂದೊಂದು ಮಾತು ನಡೆಸಿ ಕೊಡ್ತಾನ ತಮ್ಮ, ಊಟ ಮಾಡ್ತಿಲಿಕ್ಕೆ ಇಲ್ಲ ಅಂದ್ರು. ಇಲ್ಲಂದ್ರ ಅವ್ರು. ಅವಾಗ ಚನ್ನಬಸಪ್ಪ ಗೌಡ್ರ ಅಂದ್ರತ್ತ, ಏನಂದ್ರಿಪ್ಪ ಚನ್ನಬಸವ? ಇಬ್ರು ಕೂಡಿ ಊಟ ಕೂತೀವ್, ಹಾ ರೊಟ್ಟಿ ತುತ್ತು ಕೈಯಾಗಿ ಹಿಡಿದೊಂದು ಮಾತು ಕೇಳ್ತೀರಿ ಅಂದ್ರ ಹಾ ಮತ್ತ ನಿಮ್ಮ ಮಾತು ನಡೆಸ್ಕೊಡ್ಲಿಕ್ಕೆ ನಮ್ಮ ಮಗ ಅಲ್ಲ, ಏನ್ ಹೇಳ್ತೀರಿ ಹೇಳ್ರಿ. ಹೇಳ್ರಿ ಅಂದ್ರು. ಏನಿಲ್ಲ ತಮ್ಮ, ಈ ಸಲ ಮಳಿ ಬಾಳ ಆಗ್ಯದ. ಮಳಿ ಬಾಳ ಆಗ್ಯದ. ಮಳಿ ಬಾಳ ಆಗಿ ಮ್ಯಾಗಿನ ಒಡ್ಡಿನ ಹೊಲ 12 ಎಕರೆ ಬೀಜ ಬಿತ್ಲಾರ ದಿನ ಹಂಗೆ ಕೂತದ. ಹಂಗೆ ಕೂತದ. ನಾಳೆಗೆ ನೀವು ಹೊಲಕ್ಕೆ ಬಿತ್ಲಾಕ್ ಹೋಗ್ತಾರ, ಊಟ ಮಾಡ್ತಾರ. ಹೌದು. ಇವ್ರ ಸಂಕಲ್ಪ ಏನೈತ್ರಿ, ಹುಲಜಂತಿ ಮಾಳಪ್ಪ ಹಾಡ್ ಹಾಕ್ಬೇಕನ್ನೋದು. ಹಾ ಆದ್ರ ಗೌಡ್ರ ಹಾಡ ಬಿಡಿಸ್ಬೇಕಂತೇಳಿ ಈ ಮಾತು ಹೇಳ್ರು. ಅವಾಗ ಏನಾಯ್ತು, ಏನಾಯ್ತ್ರಿಪ್ಪ? ಯಾಕೋದಕ್ರಿಪ್ಪ ಹೊಲ ಬಿತ್ಲಾಕ್ ಹೋಗ್ತೀನಿ ಅಂದ್ರು. ಅವ್ರ ಅಪ್ಪ ಅವ್ರ ಒಂದ್ 14 ಸಲಿಗೆ ಬೀಜ ಆಳದ ಕೌದಿ ಚೀಲ ಗಂಟ್ ಕಟ್ಟಿಟ್ರು. ಮರ್ದಿವ್ಸ ಆಳ ಮಗನ ಕರ್ಕೊಂಡು ಹೊಲಕ್ ಹೋದ್ರಿ. ಹೋದ್ರಿಪ್ಪ. ಹೊಲದಾಗ ಹೋಗಿ ಸೂರ್ದಿಕ್ಕಿ ಕುರ್ಗಿ ಕೊಳ್ ಕಟ್ರು. ಹೌದು. ಉಡ್ಯಾಗ ಬೀಜ ಹಾಕೋತ್ನಾಗ ಗೌಡ್ರ ಆಳ ಮಗನಿಗೆ ಅಂದ್ರತ್ತ, ಏನಂದ್ರಿಪ್ಪ ಗೌಡ್ರು? ತಮ್ಮ ಈಗ ಏನ್ಯಾರಿ ಮಾಡ್ತಿ ಮಾಡು, ಒಮ್ಮೆ ಕುರ್ಗಿ ಕೊಳ್ ಕಟ್ನಾರ 12 ಎಕರೆ ಬಿತ್ತಣ ಆಗುತ್ತಾನ, ಕುರ್ಗಿ ಕೊಳ್ಳರಂಗಿಲ್ಲ, ನಾ ಮಾಳಪ್ಪನ ಜಾತ್ರೆಗೆ ಹಾಡ್ಬೇಕಂದ್ರ. ಹೌದು. ಆಳ ಮಗ ಅಂದತ್ತ, ಏನಂದ್ರಿಪ್ಪ ಆಳ ಮಗ? ಗೌಡ್ರ ಊಟ ಮತ್ತೊಂದ್ ಟೈಮ್ ಮಾಡ್ಲಕ್ ಬರ್ತೈತಿ, ಮಾಡ್ಲಕ್ ಬರ್ತದ, ಕಟ್ರಿ ಕುರ್ಗಿ ಕೊಳ್ಳಂದ್ರು. ಹೌದು. ಸೂರ್ಯಕ್ಕಿ ಕುರ್ಗಿ ಕೊಳ್ ಕಟ್ರು. ಜೇವರ್ ಗೌಡ್ರು ಉಡ್ಯಾಗಿನ ಬೀಜ ತೊಂದ ಮಂಡಿ ಮೇಲೆ ಕೈ ಇಟ್ರು. ಅವಾಗ ಹಿರಿಯರ ಭೂಮಿ ತಾಯಿ ಉಡಿ ತುಂಬೇಕಾರ. ಹೌದು. ಬುಲೋರಿ ಹಾಡ ಹಾಡಿ ಭೂಮಿ ತಾಯಿ ಉಡಿ ತುಂಬ್ತಿದ್ರು. ಹೌದು. ಅವಾಗ ಚನ್ನಬಸಪ್ಪ ಗೌಡ್ರ ಅಂದ್ರತ್ತ, ಏನಂದ್ರಿಪ್ಪ ಗೌಡ್ರು? ಕಡೆಯ ಬಲಕಿನ ತಾಳು ಎಡೆ ತೋರ್ಸನಿಗೆ, ಎಡಗಡೆ ತಾಳ ಪಶು ಪಕ್ಷಿ ಜೀವನಕ್ಕೆ, ಹೌದು. ನಡುವಿನ ತಾಳ ಒಂದೇ ಬೆತ್ತು ಬೆಳೆದ ಸಾಕು ಭಗವಂತ ಅಂತ ಹೇಳಿ ಮಂಡಿ ಮೇಲೆ ಕೈ ಇಟ್ರು. ಹೌದು. ಇನ್ನು 15 ಹಾಡಬಾರ ಅಂತ ಹೇಳಿ ಜೇವರ್ ಗೌಡ್ರು ಏನ್ ಮಾಡ್ರು, ಸತ್ಯ ಸಿದ್ಧರ ಮಾರ್ಗ ಹಚ್ಚಿರು. ಏನ್ ಹಚ್ಚಿದ್ರಿಪ್ಪ? ಎಲ್ಲಿಗೆ ಹಚ್ಚಿರು? ಎಲ್ಲಿಗೆ ಹಚ್ಚಿದ್ರಿ? ಅಂಬು ಜಂಬಿಗೆ ನಾಡು, ಗೊಂಬಿ ಚಿತ್ರನಾಡು, ಹಾಲವದಿ ನಾಡು, ಸಾಲಬಿದಿರಿ ನಾಡು, ಶಾಡಭವನ ಗುಡ್ಡ. ಹೌದು. ಶಾಡಭವನ ಗುಡ್ಡದಾಗ ನರಗಲ್ಲ ಪಡಿ ಮೇಲೆ ಬಿಲ್ಲಾಳ ಸುಮರ ದುಃಖ ರೋಜನೆ ಮಾಡ್ಯಾನು. ಹೌದು. ಆಗಿನ ಎಳೆದೊಳಗೆ ನಾವು ಅಷಾಢ ಗಾಳಿ ಬೀಸಾವ, ಜಾತ್ರೆ ಮಾಡಿ ಹುಟ್ಟಾವ, ಹಿಡ್ಕೊಂಡ್ ಕಿಲ್ಲಾರ ಅದಾವ, ಸುಣ್ಣಾರಿ ಕಿರ್ಕಂಬಳಿ ಗೋಲ್ ಗೊಂಪಿ ಮಾಡಂತೇಳಿ ಏನ್ ಮಾರ್ಗ ಹಚ್ಚಿಬಿಟ್ರು. ಹೌದು. ಕೈಯಾನ ಕಾಳ ಕೈಯಾಗೆ, ಉಡ್ಯಾನ ಕಾಳ ಉಡ್ಯಾಗಿ 12 ಎಕರೆ ಗಳೇ ತಿರುಗ್ತ್ರಿ. ಗೌಡ್ರ ಬಾಯಿಗಿನ ಮಾರ್ಗ ಹಾರ್ತ್ರಿ. ಹಿಂದೆ ಹೊಳ್ಳಿ ಹೊಲ ನೋಡ್ತಾರ, 12 ಎಕರೆ ಬಿತ್ತಾನಾಗೈತಿ. ಹೌದು. ಎತ್ತುಗಳ ಒಡ್ಡನೆ ಏರಿ ನಿಂತಾವ, ಕಟ್ಟಿದ ಉಡಿ ಹಂಗೆ ತುಂಬಿ ಕೂತದ, ಹಂಗೆ ತುಂಬಿ ಕೂತದ. ಎಲ್ಲಾ ಭಗವಂತ ಅವನೇ ಕಾಪಾಡತ್ತೇಳಿ ಕೂರ್ಗಿ ಕೊಳ್ಳ ಹರಿದ್ರು. ಹೌದು. ಕೊಳ್ಳ ಹರಿದ ಮನೆಗೆ ಬಂದ್ರು. ಎಲ್ಲಾ ಇದ್ದ ಬೀಜ ತಲೆ ಮೇಲೆ ಇಟ್ಕೊಂಡ್ ಬಂದಿರಲ್ಲ. ಹೌದು. ಇನ್ನು ಮನ್ಯಾಗ ಒಯ್ದು ಬೀಜ ಇಟ್ಟು ನಮ್ಮ ಅಪ್ಪ ಕೇಳ್ತ ಅಂತೇಳಿ ದೊಡ್ಡ ಕಣಿಕಿ ಬಣಿವಿ. ಹೌದು. ಆ ಕಣಿಕಿ ಬಣಿವಿಯಾಗ ಬೀಜ ಮುಚ್ಚಿಟ್ಟು ಅಂಗಳದಾಗ ನಿಂತ ಅವ್ರ ಅಪ್ಪಗೆ ಹೇಳತ್, ಏನ್ ಹೇಳ್ತಾರಿಪ್ಪ? ಅಪ್ಪ ಅವ್ರ 12 ಎಕರೆ ಬಿತ್ತಾಣ ಆಯ್ತ. ಹೌದು. ಅವ್ರ ಅಪ್ಪ ಅವ್ರು ತಿಳ್ಕೊಂಡ್ರು. ಹೌದು. ಏನ್ ತಿಳ್ಕೊಂಡ್ರಿ? ಇವ ಡೊಳ್ಳಿನ ಮ್ಯಾಲ ಮಾಡ್ಯಾನ. ಈ ಮ್ಯಾಳದಾಗ ಕುರುಬುರ ಸಮಾಜ 4 ಹುಡುಗರು, ಮಾದರ ಸಮಾಜ, ಮಾತಂಗ ಸಮಾಜ 4, ನಮ್ಮವ್ರ ಇಬ್ರದಾರ. ಎಲ್ಲಾರು ಕೂಡಿ ಗಳೆ ಕೂಡಿಸಿ 12 ಎಕರೆ ಬಿದ್ದಂಗ ಕಾಣಿಸ್ತಾರ. ಟೀಕ್ ಆಯ್ತು ಬಾಬಾ, ನಿನ್ ದಗದ್ ಹೋಗಂದ್ರು. ಸೀದಾ ತಾಲೀಮು ಕೋಲಿಗೆ ಬಂದ ಡೊಳ್ಳು ಹಡಿಕೆಗೆ ಹಾಕೊಂಡು ಹುಲಜಂತಿಗೆ ಹೋದ್ರಿ. ಹೌದು. 5 ದಿವ್ಸ ಏಕಾಕಾರ ಮುತ್ಯ ಮಾಳಪ್ಪನ ಮಠದಾಗ ಹಾರಿಕೆ ಅದು. ಹೌದು. 5ನೇ ದಿವ್ಸ ಮುತ್ಯ ಮಾಳಿಂಗ್ರ ಮಾಮುಂಡಾಸ್ ಕೆಳಗೆ ಮಂಗಳಾರತಿ ಆಯ್ತು. ಗೌಡ್ರ ದಿಮ್ಮಿನ ಮುಂದಿನ ಎದ್ದು ಹೋಗಿ ಮಾಳಿಂಗ್ರ ಗದಿಗೆ ನಮಸ್ಕಾರ ಮಾಡ್ತಾರಪ್ಪ. ಮಾಳಪ್ಪ, ಇವತ್ತಿಗೆ ಒಡ್ಡೋಲಗ ಶಿವಸ್ಥಾನ ಋಣ ಕಡಿತು.
ಕಾಲೇ ಕೂರಿಗಾಡೆ 12 ಎಕರೆ ಇದ್ದ ಬೀಜ ಎಲ್ಲ ಕಣಕಿ ಬಣಿವೆ ಆಗದಾವ್ ಅದಾವ ನನ್ನ ತುಡುಗ ನಮ್ಮ ಮನ್ಯಾಗ ಸಿಕ್ಕಿರ್ತೈತೆ ಭಗವಂತ ಸಿಕ್ಕಿರ್ತೈತಿ ನೀನೇ ಕಾಪಾಡ ಅಂತೇಳಿ ಮಾಳಿಂಗರ ಗದಿಗೆ ನಮಸ್ಕಾರ ಮಾಡಿ ಸೀದಾ ದಿಮ್ ಹಿಡಿಕೆ ಹಾಕೊಂಡು ಊರಿಗೆ ಬಂದ್ರು ಹೌದು ಬರ್ಕವ್ರ ಅಪ್ಪ ಅವ್ರು ಆನೆ ಅಪ್ಪಗಳು ಕಟ್ಟಿ ಮೇಲೆ ಕೂತಿರು ಹೌದು ಇವನು ತುಡುಗ ಸಿಕ್ಕಿತ್ಲಾ ಹಾ ಮನ್ಯಾಗ ಕೊಲ್ಲಿಗೆ ಹಾಕಿದ ಎಣ್ಣೆ ಹಚ್ಚಿದ ಬಾರ್ಕೊಲಿತ್ತು ಹಾ ಅದೇ ಬಾರ್ಕೊಲ್ ತಂದು ನಿಂತು ಮಗನಿಗೆ ಅಂಗಳದಾಗ ಹೊಡಿತಿದ್ರತ್ತ ಏನಂತ್ರಿಪ್ಪ ಏ ತುಡುಗ ಮಗನ ಹಾ ಆ ಕುರುಬುರ್ ದೇವ್ರ ಹಾಡ ಹಾಡಿ ವರ್ಷದ ಗಂಜಿ ಹಾಳು ಮಾಡ್ದೇವು ಹಾ 12 ಎಕರೆ ಕಾಲೇ ಕುರ್ಗಿ ಆಡಿಸಿತ್ತೇಳಿ ಎಲ್ಲಿ ಹೊಡಿತಾರೆ ಇಲ್ಲಿ ಬಾಸುಂಡಿ ಕೆತ್ತು ಹೌದು ನನ್ನ ಹಡದಪ್ಪ ನನಗೆ ಹೊಡ್ಲಾರ್ದೆ ಮತ್ತಾರಿಗೆ ಹೊಡಿತಾರೆ ತಿಳ್ಕೊಂಡು ಹಾ ಸಿದಾ ಕಣಕಿ ಬಣಿಗೆ ಹೋಗಿ 4-5 ಸುಡು ಕಣಕಿ ತಂದು ಎತ್ತಿಗೆ ದವಣ್ಯಾಗ ಮೇವು ಹಾಕಿರು ಹಾಕ್ಯಾರು 6 ದಿವ್ಸ ನಿದ್ದಿಲ್ರಿ ಹಾ ಸರ್ದ ನಿದ್ದೆ ಹತ್ತಿ ಬಿಟ್ಟು ದವಣ್ಯಾಗ ಯಾರಿಗೆ ಚೆನ್ನಬಸ್ ಅಪ್ಪಗೋಡ್ರಿ ಚೆನ್ನಬಸವಗೌಡ ಆದ್ರ ಹುಲಜಂತಿ ಮಠದಾಗ ಮುತ್ಯ ಮಾಳಿಂಗ್ರ ನಿದ್ದೆ ಹತ್ತಿಲ್ಲ ಹೌದು ಸ್ವತಃ ಮಾಳಿಂಗ್ರ ಹುಲಜಂತಿ ಮಠ ಬಿಟ್ಟ ಜೇವ್ರ ಗೌಡ್ರ ದವಣ್ಯಾಗ ಬಂದ್ ಕೂತ ಹಾ ಗೌಡ್ರ ತಲಿ ಮೇಲೆ ಕೈ ಆಡಿಸಿ ಮಾಳಿಂಗ್ರ ಕೇಳದತ್ತ ಏನ್ ಹೇಳ್ತಾನ್ರಿಪ್ಪ ಮಾಳಿಂಗರಾಯ ಯಾಕೋ ಚೆನ್ನಬಸ್ ಯಾಕೆ ಚಿಂತೆ ಮಾಡ್ಲಕತ್ತಿ ಹೌದು ಆದ ಕತಿ ನಿನ್ನ ಕುನೈತೆಪ್ಪ ಅಂದಾಗ ಹಾ ಮುತ್ಯ ಮಾಡಪ್ಪ ಅಂದತ್ತ ಏನಂತಾನ್ರಿಪ್ಪ ನನ್ನ ಸಂಪ್ರದಾಯ ಜಗತ್ತಿನಾಗ ಹಾಡೇರ್ಸಿ ನೀ ಬೆಳೆಸಿ ಅಂದ್ರ ಹಾ ನಿನ್ನ ಹೊಲ ಬೆಳೆಸೋ ಕರ್ತವ್ಯ ನನಗೈತಿ ಚಿಂತೆ ಮಾಡ್ಬೇಡ ಅಂತೇಳಿ ಚಿಂತೆ ಮಾಡ್ಬೇಡ ಅಂದವ ಹೋಗಿ ಆಶೀರ್ವಾದ ಮಾಡಿ ಮಾಯಾಗಿ ಹೋದ ಹಾ ನಸ್ಕಿನ್ ಜಾವೇದ್ ಹೆಂಡಿ ಹಣಕಾಸ ಮಾಡಿ ಜಳಕ ಮಾಡಿ ಹೋಗಿ ಅವ್ರ ಅಪ್ಪಗೆ ಎಬ್ಸಿರತ್ತ ಹಾ ನರ್ರಿಯಪ್ಪ ಅವ್ರ ಬೀಜ ಬಿತ್ತಾರ ಹೊಲಕ್ಕ ಅಂತ ಹೌದು ಹೊಲಕ್ಕೆ ಬರ್ದಕ 7 ದಿವಸ ಆಗಿತ್ರಿ ಹಾ 12 ಎಕರೆ ಹೊಲ ಹಾ ತುಂಬಾ ಸಾಲಿಗೆ ಸಾಲ ಕೈಗಾಳ ಹಾಕಿದಾಗ ನಾಟಿಗೆ ಬೆಳೆ ನಿಂತಿದ್ದೆ ಕೈಗಾಳ ಹಾಕಿದಾಗ ನಾಟಿಗೆ ಬೆಳೆದಿತ್ತು ಅವಾಗ ಜೇವೂರ್ ಗೌಡ್ರ ಅಂದ್ರತ್ತ ಹಾ ಏ ಚೆನ್ನಬಸ್ಸು ಓ ಚೆನ್ನಬಸ್ಸು ಬಂಡಾರ ಹಚ್ಚಿದ ಬಾಳ ಬಂಗಾರ ಐತಿ ಜಗತ್ತಿನಾಗ ಜೇವೂರ್ ಕೀರ್ತಿ ಜಗತ್ತಾಗ ಬೆಳೆಸಿ ಜಂಡಿ ಹಚ್ಕೊಂಡು ಹೌದು ರೊಕ್ಕ ತಗೊಂಡ್ ಹಾಡ್ ಮೇಡ ಬರೇ ಬಂಡಾರ ಮೇಲೆ ಹಾಡ್ ಅಂತೇಳಿ ಹೇಳಿ ಹೋದ್ರು ಹೌದು ಈ ಸದ್ದ ನೋಡ್ಲಾಕ್ ಹೋದ್ರ ಜೇವೂರ್ ಚೆನ್ನಬಸಪ್ಪ ಗೌಡ್ರ ಗುಡಿ ಕಟ್ಟ್ಯಾರಿ ಕಟ್ಟಾರಲ್ರಿ ಹಿಂಗ ಶಿವಸ್ಥಾನದಾಗ ಯಾರು ಭಕ್ತಿ ಇಟ್ಟು ನಡ್ದಾರಲ್ಲ ನಡಿದೆ ನಾವ್ ಇಟ್ಟೆಲ್ಲಾ ಮಾಡ್ತೀವಿ ನಮ್ದ್ಯಾಕ ಪತ್ರಾಸ ಮನೆ ಐತಿ ನಮ್ಗ್ಯಾಕ ಹಿಂಗ್ ಕಾಡಾಟ ಐತಿ ಅಂದ್ರ ಹಿಂದ ಮಾಡಿದ ಕರ್ಮ ಐತಿ ಅದು ಸತ್ತಿಗೆ ನೆರಳಲ್ಲಿ ಸುತ್ತಿ ಬರುವನ್ನು ಕಂಡು ಎಂತ ಪುಣ್ಯವಂತನನ್ನ ಬೇಡ ಹೌದು ಹಿಂದೆ ಮಾಡಿದ ಪುಣ್ಯ ಹಾ ಅದೇ ನಮ್ಮ ಗಾಣಿಗರ ಸಮಾಜದಲ್ಲಿ ಜನ್ಮೆತ್ತಿ ಜಗತ್ತಿಗೆ ಮಾತಿನ ಮುತ್ತನಿಸ್ಕೊಂಡ್ರು ಸುನಾಳ ಹನುಮಂತರಾಗಿ ಗೌಡ್ರು ಗುಡಿ ಕಟ್ಕೊಂಡು ಕೂತ್ರಿ ಕಲಿಯುಗದಾಗ ಸಂಸಾರ ಮಾಡ್ಯಾರ ಅವ್ರೇನ್ ಮಾಡಿಲ್ಲ ಹಾ ಅದಕ್ಕೆ ಜಗತ್ತಿನಾಗ ಭಕ್ತಿನೂ ಶ್ರೇಷ್ಠ ಅಂತಕ್ಕಂಥ ಮಾತನ್ನು ಹೇಳಿಕೊಂಡು ಶಿಷ್ಯನ ಪಾಲನ್ನು ನಾವು ಬೆಳೆಸಿದೆವು ಏನ ಮಗ ಮುಂದೆ ಮತ್ತೆ ಯಾರೇನು ವಿಚಾರ ಮಾಡಿ ಏನೇನು ಮಾಡ್ತಾನೋ ಏನ ಭೀಮಾ ನದಿ ದಾಟು ಕೊಡ್ತಾನೋ ಏನ ಇಲ್ಲಿ ಹರಮರಿ ಹಾಕ್ತಾನ ನೋಡೋಣಲ್ರಿ ಹಾ ನೋಡೋಣಲ್ರಿ ಅದಕ್ಕೆ ಕೈ ಸಂಸಾರ ಕುರುಗಲ್ಲ ಅವ್ನ ಕೈ ಆಗದ ಹೌದು ಯಾವ್ಯಾವ ರೀತಿಲಿ ಲೆಕ್ಕಕ್ಕೆ ಹೋಯ್ತಾನ ಒಯ್ಲಿ ಯಾಕಂದ್ರ ಏನೋ ಮಾತಾಡಿದ್ರಾಗ ಒಂದೊಂದು ವಿಷಯಗಳು ಹೋಗ್ತಿರ್ತಾವ ಇರ್ಲಿ ಇನ್ನು ಬಹಳ ಮಾತಾಡಿಲ್ಲ